ಹಾಯ್ ಫ್ರೆಂಡ್, ನಮಸ್ತೆ. ಇವತ್ತು ನಾನು ವೆಜ್ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇವನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗ್ರೀನ್ ಚಿಲ್ಲಿ ಪೇಸ್ಟು, ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಯಾ ಸಾಸನ್ನು ತಗೊಂಡಿದ್ದೀನಿ. ಹಾಗೆ ಕುಕ್ಕಿಂಗ್ ಆಯಿಲ್ನು ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲು ಬಿಸಿಯಾದ ತಕ್ಷಣ ನಾವು ಪಾತ್ರೆಯಲ್ಲಿ ಒಂದೊಂದೇ ತರಕಾರಿಯನ್ನು ಹಾಕ್ಕೋಬೇಕು. ಫಸ್ಟಿಗೆ ನಾನು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ನಾವು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ನಾನೀಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಸ್ವಲ್ಪ ಫ್ರೈ ಆಗುತ್ತೆ ಅಂತ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ನಾನೀಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕೋಬೋದು. ಹಾಗೆ ನಾನೀಗ ನೆಕ್ಸ್ಟು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಅದು ಬೇಗ ಫ್ರೈ ಆಗಲಿ ಅಂತ. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗೋದು ಬೇಡ. ಯಾವುದೇ ತರಕಾರಿ ಕೂಡ ಫ್ರೈಡ್ ರೈಸಲ್ಲಿ ಜಾಸ್ತಿ ಫ್ರೈ ಆಗಬಾರ್ದು. ಹಾಗಾಗಿ ಸ್ವಲ್ಪ ಸ್ವಲ್ಪ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ, ನೆಕ್ಸ್ಟ್ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಇಷ್ಟ ಆದರೆ ಎಲ್ಲರೂ ಶ್ಯಾಮಲಾ ಫುಡ್ ಸಿಟಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಥರ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಹಾಗೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನಮಗೆ ಖಾರ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನಾವು ಖಾರನ ಹಾಕೋಬೋದು. ಇದಕ್ಕೆ ನೆಕ್ಸ್ಟ್ ನಾನು ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿರಲ್ಲ, ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಅವು ಒಂದೊಂದೇ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಟೆಕ್ಸ್ಚರಲ್ಲಿ. ಹಾಗೆ ನಾನೀಗ ಸೋಯಾ ಸಾಸನ್ನು ಕೂಡ ಸ್ವಲ್ಪ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ರೈಸ್ ಮಿಕ್ಸ್ ಮಾಡ್ತೀವಲ್ವ ರೈಸಿಗೆ, ಆಗಲೂ ಕೂಡ ನಾನು ಹಾಕ್ಕೋತೀನಿ. ನೋಡಿ, ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ತಾ ಇದೆ. ಜಾಸ್ತಿ ಫ್ರೈ ಆಗೋದು ಬೇಡ. ಇದು ಫ್ರೈ ಆಗ್ತಾ ಇದ್ದಾಗೆ ನಾನೀಗ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡೆ. ಪೆಪ್ಪರ್ ಪೌಡ್ರ್ ಸರಿಯಾಗಿ ಬಂದಿಲ್ಲ ಅಂತ ಅನಿಸುತ್ತೆ ವಿಡಿಯೋದಲ್ಲಿ. ಹಾಗೆ ಫ್ರೈ ಮಾಡಿಬಿಟ್ಟು ನಾನೀಗ ರೈಸನ್ನು ಉದುದ್ರಾಗಿ ಮಾಡಿಟ್ಕೊಂಡಿರುವಂಥ ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೆ. ಆ ರೈಸನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಗೊಜ್ಜನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಂಡು ಕಲಸಿ ಫ್ರೈ ಮಾಡ್ಕೋಬೋದು. ನೋಡಿ, ಕಲಿಸ್ತಾ ಇದ್ದೀನಿ ರೈಸನ್ನು ಹಾಕಿ.
ಮತ್ತು ನಾನೀಗ ಇದಕ್ಕೆ ಸೋಯಾ ಸಾಸನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ವೆಜ್ ಫ್ರೈಡ್ ರೈಸು ಅಂತ. ಅದ್ರ ಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಬಿಟ್ರೆ ವೆಜ್ ಫ್ರೈಡ್ ರೈಸು ಚೆನ್ನಾಗಿರುತ್ತೆ. ಇದು ನನ್ನ ಸ್ಟೈಲಲ್ಲಿ ಮಾಡಿರುವಂಥ ವೆಜ್ ಫ್ರೈಡ್ ರೈಸ್. ಹೇಗಿದೆ ಫ್ರೆಂಡ್ಸ್? ಪ್ಲೀಸ್ ಎಲ್ಲರೂ ಶ್ಯಾಮಲಾ ಫೋರ್ಟ್ ಸಿಟಿ ಅನ್ನುವಂಥ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೇಗಿದೆ ನೋಡಿ, ನೀವು ಮನೆಯಲ್ಲಿ ಮಾಡ್ಕೊಳ್ಳಿ.